ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮೊದಲೇ ಯೇಸು ನಿನ್ನನ್ನು ಆರಿಸುವಂತನಾಗಿದ್ದಾನೆ. ನಿನ್ನನ್ನು ಆರಿಸಿಲ್ಲ, ಈ ಲೋಕದಲ್ಲಿ ಕೆಲಸಕ್ಕಾಗಿ ಇಟ್ಟಿದ್ದಾನೆಂದರೆ ನಿನ್ನನ್ನು ನೋಡುವಂತ ದೇವರಾಗಿದ್ದಾನೆ. ಯಾವಾಗ ನೀನು ಪಶ್ಚಾತ್ತಾಪ ಪಟ್ಟು ದೇವರನ್ನು ಅಂಗೀಕರಿಸಿ ಯೇಸುವೆ ನನ್ನ ರಕ್ಷಕನು, ಈತನೇ ನನ್ನ ಮುಂಬಲವು ಅಂತ ಹೇಳಿದಾಗ ಆತನ ಪ್ರಸನ್ನತೆ, ಆತನ ಪವಿತ್ರಾತ್ಮನು ನಿನ್ನಲ್ಲಿ ಇಳಿಯುವಂತದಾಗಿದೆ. ಆ ಇಳಿದಿದಾಗೆ ನಿನ್ನಲ್ಲಿ ಏನಾಗ್ತದ, ನೀನಿದ್ದ ಶರೀರ ಅಭಿಲಾಷೆಗಳೆಲ್ಲ ಮುರಿಯಲ್ಪಟ್ಟು ದೇವರ ವರಗಳನ್ನು ಕಂಡುವಂತನಾಗಿದೆ. ಇವತ್ತು ಓದಲ್ಪಡ್ತಾ ಇದ್ದೇವೆ 1 ಕೊರಿಂಥಿ 12ನೇ ಸಂಧಿ ಓದಲ್ಪಡ್ರಿ. ಅಲ್ಲಿ ನೀವು ಎಷ್ಟು ವಿಶೇಷವಾಗಿ ನಿಮ್ಮ 9 ವರಗಳು, 9 ಫಲಗಳು, 9 ಶರೀರ ಅಭಿಲಾಷೆಗಳು ನಿಮ್ಮ ಶರೀರದಿಂದ ಹೊರಗೆ ಬರುವಂತದಾಗಿದೆ. ಆದರೆ ನಾವು ಇವತ್ತು ಖಾಲಿ 9 ವರಗಳ ಬಗ್ಗೆ ನೋಡ್ತೇವೆ. ಅದರಲ್ಲಿ ಅನ್ಯ ಭಾಷೆದ ಅರ್ಥವನ್ನು ನೋಡುವಂತರಾಗಿದ್ದೇವೆ. ಅನ್ಯ ಭಾಷೆ ಯಾರಿಗಾಗಿ ಕೊಟ್ಟಲ್ಪಟ್ಟಿದೆ, ಅನ್ಯ ಭಾಷೆದ ಕೆಲಸವೇನಿದೆ ಅಂತೇಳಿ ನಾವು ನೋಡುವಂತರಾಗಿದ್ದೇವೆ. 1 ಕೊರಿಂಥಿ 12ನೇ ಸಂಧಿ ಯಾರಾದ್ರಿಗೆ ಸಿಕ್ಕಿದ್ರೆ ಓದ್ರಿ. ಆತನು ಯಾವ ವರಗಳು ಎದಕ್ಕಾಗಿ ಉಪಯೋಗಿಸ್ತಾನೆ, ಅದರಲ್ಲಿ ಅನ್ಯ ಭಾಷೆದ ವರ ಎದಕ್ಕಾಗಿದೆ, ನಾವು ಅನ್ಯ ಭಾಷೆದಿಂದ ಏನೇನು ಮಾಡಬಹುದು, ಅನ್ಯ ಭಾಷೆದಿಂದ ಯಾವ ಯಾವ ತರದ ವಿಜ್ಞಾಪನೆ ಮಾಡಬಹುದು, ಅನ್ಯ ಭಾಷೆಯಿಂದ ಯಾವ ದುಷ್ಟಾತ್ಮವನ್ನು ನೋಡಬಹುದು, ಅನ್ಯ ಭಾಷೆಯಿಂದ ದುಷ್ಟಾತ್ಮವನ್ನು ಕಟ್ಟಾಕಬಹುದು, ಅನ್ಯ ಭಾಷೆಯಿಂದ ನಾವು ಜಯಶಾಲಿ ವೀರರಾಗಿ ಎದ್ದೇಳಬಹುದು. ಆತನ ಸೈನ್ಯದಲ್ಲಿ ನಾವು ಎದ್ದೇಳುತ್ತೇವೆ, ಬಲವಾಗಿ ನಾವು ಯೇಸುವಿನ ಸೈನ್ಯವಾಗುತ್ತೇವೆ. ಆತನು ನಮ್ಮನ್ನು ರಕ್ಷಿಸುವಂತನಾಗಿದ್ದಾನೆ, ಪವಿತ್ರಾತ್ಮನು ನಮ್ಮನ್ನು ಚಲಿಸುವಂತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಮ್ಮರೆ 12, 9, 8ನೇ ಸಂಧಿ 10ನೇದಾಗಿ ಇದ್ದಿರ್ಬೋದು. ಎಲ್ಲನೇ ಓದ್ರು, ಅಷ್ಟೆಲ್ಲ ಓದ್ರಿ. ನೋಡಿ, ಪವಿತ್ರಾತ್ಮನಿಂದ ಉಂಟಾಗುವ ವರಗಳ ಕುರಿತು ನೋಡ್ರಿ. ಯಾರಿಂದ? ಪವಿತ್ರಾತ್ಮ ದೇವರು. ಆತನು ಏನ್ ಮಾಡ್ತಾನ, ಪರಲೋಕಕ್ಕೆ ಆರೋಹಣನಾಗಿ ಹೋಗುವಾಗ ತನ್ನ 11 ಮಂದಿ ಶಿಷ್ಯರನ್ನು ಕರೆದಿ ಆತನಿಗೆ ಊದಿ ಪರಲೋಕದಲ್ಲಿ ಸೇರುವುದಕ್ಕಿಂತ ಮೊದಲು ಏನಂತಾನ, ಪವಿತ್ರಾತ್ಮನ ವರಗಳು ತಕೋರಿ, ಅದು ಒಂದು ಕಾರ್ಯ ನೋಡ್ತದೆ. ಓದ್ರಿ. ಪವಿತ್ರಾತ್ಮನಿಂದ ವರಗಳನ್ನು ಕುರಿತು ನಿಮಗೆ ಯಾರಿಗೂ ತಿಳಿದಿದ್ದಿಲ್ಲ ಇಷ್ಟು ವರ್ಷ. ದೇವರ ಪವಿತ್ರಾತ್ಮ ಎಲ್ಲಿವರೆಗೆ ಪೆಂಟಿಕೋಸ್ಟ್ ಸಭೆ ಆರಂಭಿಸಿದ ಮೊದಲನೇ ಚರ್ಚ್ ಬರ್ತ್ ಆಗಿ ಜನಿಸಿದಾಗ ಮಾತ್ರ ಈ ಲೋಕಕ್ಕೆ ಗೊತ್ತಾಗುತ್ತೋ ಪವಿತ್ರಾತ್ಮನಿಂದ ನಾವು ವರಗಳನ್ನು ತಗೋಬಹುದು, ಪವಿತ್ರ ಆತ್ಮನಿಂದ ನಾವು ಕಾರ್ಯ ಮಾಡಬಹುದು. ಓದ್ರಿ ಅಮ್ಮೋರೆ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರೆಂದು ಬಂದಿರಿ. ನಿಮಗೆ ಏನಿತ್ತು, ಅಜ್ಞಾನಿಗಳಾಗಿದ್ರಿ. ಅದರ ಬಗ್ಗೆ ದೇವರ ಆತ್ಮದ ಬಗ್ಗೆ